Yes, good morning. Last class ಏನಪ್ಪಾ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ನೋಡಿದ್ವಿ. ಓಕೆ, ಅದ್ರದ್ದು ಇಯರ್ ವೈಸ್ ಕ್ವಶನ್ಸ್ ಅನ್ನ ನಿಮಗೆ ಕಳಿಸಿದೀವಿ. ಆ ಇಯರ್ ವೈಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಥರ್ಸ್ಡೇ ಇದರ ಮೇಲೆ ಚಾಪ್ಟರ್ ಮೇಲೆ ಟೆಸ್ಟ್ ಇರುತ್ತೆ 45 ಮಾರ್ಕ್ಸ್ ಇಂದು. Okay, next we are moving to another very important chapter, that is molecular basis of inheritance. Okay, yes, army chapter idu molecular basis of inheritance. Okay, ಈಗ ಮೆಂಡಲ್ ಚಾಪ್ಟರ್ ಪ್ರಕಾರ ನಾವು ನೋಡೋದಾದ್ರೆ ಅಲ್ಲಿ ಅವನು ಜೀನ್ ಎಸ್ ಇನ್ಹೆರಿಟನ್ಸ್ ಬಗ್ಗೆನೇ ಹೇಳಿದಾನೆ. ಬಟ್ ಅದರದೇ ಕಂಟಿನ್ಯೂಯೇಷನ್ ಇದು, ಅಂದ್ರೆ ವಿಚ್ ಮಾಲಿಕ್ಯೂಲ್ ಆರ್ ಇಂಪಾರ್ಟೆಂಟ್ ಇನ್ ಇನ್ಹೆರಿಟನ್ಸ್ ಅಂತ ಹೇಳಿ ಹೇಳೋದ್ರಿ. ಓಕೆ, ಎಸ್ ಒಂದ್ ಕಡೆ ಹೇಳ್ಬೇಕಪ್ಪ ಅಂತಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ದ ಇಂಪಾರ್ಟೆಂಟ್ ಬಯೋಲಾಜಿಕಲ್ ಮಾಲಿಕ್ಯೂಲ್ ಆರ್ ಬಯೋಮಾಲಿಕ್ಯೂಲ್ಸ್. ಈಗ ಫಸ್ಟ್ ಇಯರ್ ಒಳಗೆ ನೀವು ಕಲ್ತಿದ್ದೀರಾ ಯಾವುದು? ನ್ಯೂಕ್ಲಿಕ್ ಆಸಿಡ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ಆರ್ ದಿ ಇಂಪಾರ್ಟೆಂಟ್ biomolecule or biological molecules. Biological macromolecules. Okay, is ಹೋದ ವರ್ಷ ನಾವೇನಪ್ಪಾ ಅಂದ್ರೆ ಈ ಬಯೋಮಾಲಿಕ್ಯೂಲ್ಸ್ ಅನ್ನೋ ಚಾಪ್ಟರ್ ನ ಕಲ್ತಿರ್ತೀವಿ. ಆ ಬಯೋಮಾಲಿಕ್ಯೂಲ್ಸ್ ಒಳಗೆ ಮೈಕ್ರೋಮಾಲಿಕ್ಯೂಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂದ್ರೆ ಮಾಲಿಕ್ಯುಲರ್ ವೇಟ್ ವಿಚ್ ಇಸ್ ಟು ಬಿ ಮೋರ್ ದನ್ 1000 Daltons. They are said to be macromolecules. ಓಕೆ, ಈಗ ಅದರೊಳಗೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ನೀವು ಕಲ್ತಿರ್ತೀರ. ಈಗ ಅಲ್ಲಿ ನ್ಯೂಕ್ಲಿಕ್ ಆಸಿಡ್ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಬಂದಿತ್ತು. ಇಲ್ಲಿ ಏನಪ್ಪಾ ಅಂತಂದ್ರೆ ಅದರದ್ದು ಡೀಟೇಲ್ ಆಗಿ ನಾವು ಕಲಿತೀವಿ. ಓಕೆ, ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಇಂಪಾರ್ಟೆಂಟ್ ಬಯೋಲಾಜಿಕಲ್ ಮೈಕ್ರೋಮಾಲಿಕ್ಯೂಲ್ಸ್. ಈಗ ಕ್ವಶನ್ ಬರುತ್ತೆ, ವೈ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಇಂಪಾರ್ಟೆಂಟ್ ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ ಅಂತ. ವೆರಿ ಸಿಂಪಲ್, ನ್ಯೂಕ್ಲಿಕ್ ಆಸಿಡ್ಸ್ ಆರ್ biological important macromolecules because nucleic acids because they are involved in transfer of genetic information. They are involved in transfer of genetic information. ಓಕೆ, ಎಸ್ ಇಲ್ಲಿ ಎರಡು ಕಡೆ ಅರ್ಥ ಆಗುತ್ತೆ. ಒಂದು ಕ್ಯಾರೆಕ್ಟರ್ಸ್ ಅನ್ನ ಪೇರೆಂಟ್ಸ್ ಇಂದ ಆಫ್ಸ್ಪ್ರಿಂಗ್ ಗೆ ಟ್ರಾನ್ಸ್ಫರ್ ಮಾಡೋದು ಜೆನೆಟಿಕ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಇನ್ನೊಂದು ಫಂಕ್ಷನಲ್ ಅಂದ್ರೆ DNA ಇಂದ mRNA ಮತ್ತೆ ಅದರಿಂದ ಪ್ರೋಟೀನ್ಸ್ ಬರೋದನ್ನ ನಾವು ಹೇಳ್ಬೋದು. ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಅಂಡ್ ಇನ್ವಾಲ್ವ್ ಇನ್ protein synthesis. ಓಕೆ, ಇವೆರಡು ಕಾರಣಕ್ಕೆ ನಾವೇನಪ್ಪಾ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ದ ಇಂಪಾರ್ಟೆಂಟ್ ಮೈಕ್ರೋಮಾಲಿಕ್ಯೂಲ್ಸ್ ಅಥವಾ ಬಯೋಲಾಜಿಕಲ್ ಮೈಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಓಕೆ, ಈ ನ್ಯೂಕ್ಲಿಕ್ ಆಸಿಡ್ಸ್ ಸ್ವಲ್ಪ ಡಿಸ್ಕವರಿ ನೋಡೋದಾದ್ರೆ ಒಂದು ದಿ 1869 ಫೆಡ್ರಿಕ್ ಮಿಸ್ಚರ್ ಅಂತ ಸೈಂಟಿಸ್ಟ್ ಬರ್ತಾರೆ. ಫೆಡ್ರಿಕ್ ಮಿಸ್ಚರ್ ಫೆಡ್ರಿಕ್ ಮಿಸ್ಚರ್ Frederick Mischur was discovered in 1869. Frederick Mischur was discovered nucleic acids from pus cells. From pus cells, and they called as ನ್ಯೂಕ್ಲಿಯಾನ್ ಅಂತ ಹೇಳಿ ಹೆಸರು ಕೊಡ್ತಾರೆ. ಲೇಟರ್ in 1899 Altman 1899 Altman
Okay, S. Altman, they called as nucleic acid. Okay, S called as nucleic acid. Okay, nucleic acid ಅಂತ ಹೇಳಿ ಹೆಸರು ಕೊಟ್ಟಿರ್ತಾರೆ. Next, based on the chemical properties. Okay, S based on chemistry of these nucleic acids. They classified into two types. Based on chemistry of these nucleic acids, they classified into two types. Okay, ಒಂದು DNA ಅಂತ ಹೇಳಿ ಎಲ್ಲರಿಗೂ ಫ್ಯಾಮಿಲಿಯರ್ ಟರ್ಮ್. ಓಕೆ, ಇನ್ನೊಂದು RNA. Okay, yes, DNA, that stands for deoxyribose nucleic acid. In RNA, that is ribose nucleic acid. Okay, yes. ಈಗ ನೀವು ಲಿವಿಂಗ್ ಆರ್ಗಾನಿಸಮ್ ನೋಡೋದಾದ್ರೆ DNA is a major genetic material in all organisms. Genetic material. Okay, as RNA bandre, okay, it has to be genetic material in some virus. Genetic material in some virus, but in other organisms they play important role as protein synthesis. Okay, istu navenpa antandre helbodu. Okay, DNA, that is to be act as a genetic material in almost all living organism. Okay, is in a RNA that also act as genetic material only in few virus. Ella virus ಗಳಿಗೂ ಇಲ್ಲ ರೀ, some virus ಅಂತ ನಾವು ಹೇಳ್ಬೋದು. ಇನ್ ಈವನ್ ಬ್ಯಾಕ್ಟೀರಿಯಾ ಅಂತ ಹಿಡ್ಕೊಂಡು ನೀವು ಫಸ್ಟ್ ಇಯರ್ ಇನ್ ಪ್ರೊಟಿಸ್ಟಾ, ಓಕೆ, ಮೈಕ್ರೋಟಾ, ಪ್ಲಾಂಟ್, ಎನಿಮಲ್ಸ್ ಏನ್ ಕಲ್ತಿದ್ದೀರಾ ಅಲ್ಲಿ ಎಲ್ಲಾ ಜೆನೆಟಿಕ್ ಮಟೀರಿಯಲ್ DNA ಇರುತ್ತೆ. ವೈರಸ್ ಒಳಗೆ ಎರಡು ತರ ಬರುತ್ತೆ, ಒಂದು DNA ವೈರಸ್, ಇನ್ನೊಂದು RNA ವೈರಸ್. ಅದನ್ನು ನೀವು ಹೋದ ವರ್ಷ ಏನೋ ನೆನ್ಪು ಮಾಡ್ಕೊಂಡ್ರಿ, ಕಲ್ತಿರ್ತೀರಾ. ದ ಜೆನೆಟಿಕ್ ಮಟೀರಿಯಲ್ ವಿಚ್ virus RNA, those are called RNA virus. The genetic material which has DNA, they have to be considered as DNA virus. Okay, yes, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಈ DNA ಏನಿದೆಯಲ್ಲ, that play important role in transfer of genetic information. Okay, is DNA to DNA, that is called replication. DNA to RNA, that is called transcription. RNA to protein, that is called ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಏನು ಫಸ್ಟ್ ಕಲ್ತಿರ್ತೀವಿ ನೋಡ್ರಿ, ಏನು ವಿಚ್ ಆರ್ ದ ವಾಟ್ ವಿ ಕಾಲ್ ಯೂನಿಟ್ಸ್ ಆಫ್ ಹೆರಿಡಿಟಿ ಅಂತ ಹೇಳಿದಾಗ ಜೀನ್ ಅಂತ ಹೇಳಿರ್ತೀವಿ. ಓಕೆ, ದೋಸ್ ಜೀನ್ ಆರ್ ಆಕ್ಚುಲಿ ಮೇಡ್ ಅಪ್ ಆಫ್ DNA. ಅದಕ್ಕೆ ಹೇಳೋದ್ರಲ್ಲಿ DNA is the one what we call material which play important role in transfer of genetic information. Okay, yes, nucleic acids are the important biological macromolecules. Nucleic acids ಬಹಳ ಇಂಪಾರ್ಟೆಂಟ್. ಅದು DNA ಇರ್ಬೋದು, RNA ಇರ್ಬೋದು. ಮತ್ತೆ ಕನ್ಫ್ಯೂಷನ್ ಬೇಡ, ಬಹಳಷ್ಟು ಮಕ್ಕಳು ಬರೀ DNA ಅಷ್ಟೇ ಇಂಪಾರ್ಟೆಂಟ್, RNA ಇಂಪಾರ್ಟೆಂಟ್ ಅಂತಲ್ಲ, ಎರಡೂ ಬೇಕು. ಯಾಕೆ ಅಂತಂದ್ರೆ DNA that involve in transfer of genetic information. Okay, transfer. ಅದೇ RNA ಬಂದ್ಬಿಟ್ರೆ which involve in expression of genetic information. ಈಗ ನಾವೇನು ಇಂಡಿವಿಜುವಲ್ಸ್ ಇದ್ದೀವಿ, ಇಂಡಿವಿಜುವಲ್ಸ್ ಒಳಗೆ ಓಕೆ ಮೇನ್ ಪ್ರೋಟೀನ್ಸ್ ಆರ್ ಸೇಡ್ ಟು ಬಿ ವರ್ಕಿಂಗ್ ಮಾಲಿಕ್ಯೂಲ್ಸ್ ಆಫ್ ಲೈಫ್. ಆ ಪ್ರೋಟೀನ್ಸ್ ಅನ್ನ ಸಿಂಥಸಿಸ್ ಮಾಡ್ಕೊಳ್ಳಿಕ್ಕೆ ಮೀಡಿಯೇಟರ್ ಆಗಿ RNA ಬೇಕೇ ಬೇಕು. ಓಕೆ, ಅದಕ್ಕೆ ನಾನು ಹಾಗೆ ಹೇಳಿದೆ, ಏನು DNA ಇಂದ DNA ಸಿಂಥಸಿಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ DNA ರೆಪ್ಲಿಕೇಶನ್. ಸೆಲ್ಫ್ ಕಾಪಿ ಆಗುತ್ತೆ, ಅದು ಸೆಲ್ ಡಿವಿಷನ್ ಮತ್ತೆ ರೀಪ್ರೊಡಕ್ಷನ್ ಟೈಮ್ ಒಳಗೆ. ಮುಂದೆ ಇವೆಲ್ಲ ಪ್ರೋಸೆಸ್ ಅನ್ನ ಕಲಿತೀವಿ ನಾವು ಇದೇ ಚಾಪ್ಟರ್ ಒಳಗೆ. ಅದೇ DNA ಇರುವಂತ ಅಂದ್ರೆ ಸ್ಪೆಸಿಫಿಕ್ ಒಂದು ಜೀನ್ ಇರೋದು
ಎಂ ಆರ್ ಎನ್ ಎ ಅಥವಾ ಆರ್ ಎನ್ ಎ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಓಕೆ ಎಸ್. ಇನ್ನು ಇದೇ ಆರ್ ಎನ್ ಎ ಇರೋದು ಒಂದು ಪ್ರೋಟೀನ್ ಆಗುತ್ತೆ. ಓಕೆ, ಈ ಪ್ರೋಟೀನ್ ಸ್ಟ್ರಕ್ಚರಲ್ ಅಥವಾ ಫಂಕ್ಷನಲ್ ಯಾವ್ದ್ರ ಇರ್ಬೋದು, ಅದನ್ನ ನಾವೇನಪ್ಪಾ ಅಂದ್ರೆ ಟ್ರಾನ್ಸ್ಲೇಷನ್ ಅಂತ ಕರೀತೀವಿ. ಎಸ್, ಈ ಕಾರಣಕ್ಕೆ ಆರ್ ಎನ್ ಎನೂ ಬಹಳ ಇಂಪಾರ್ಟೆಂಟ್, ಡಿ ಎನ್ ಎ ಅಷ್ಟೇ ಅಲ್ಲ. ಓಕೆ, ಆಸ್ ಎ ಜೆನೆಟಿಕ್ ಮಟೀರಿಯಲ್ ಬಂದಾಗ ಡಿ ಎನ್ ಎ ಜೆನೆಟಿಕ್ ಮಟೀರಿಯಲ್ ಇನ್ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗಾನಿಸಮ್, ಎಲ್ಲ ನಾವೇನು ಲಿವಿಂಗ್ ಅಂತ ಹೇಳ್ತೀವಿ ಅಲ್ಲೆಲ್ಲ ಡಿ ಎನ್ ಎ ಇದೆ. ಓಕೆ, ಮತ್ತೆ ವೈರಸ್ ನಾವು ಹೋದ ವರ್ಷ ಕಲ್ತಿರ್ತೀರಾ, ವೈರಸ್ ದಟ್ ಇಸ್ ಟು ಬಿ ಕನ್ಸಿಡರ್ಡ್ ಆಸ್ ಬೋತ್ ಲಿವಿಂಗ್ ಆಸ್ ವೆಲ್ ಆಸ್ ನಾನ್ ಲಿವಿಂಗ್. ಅದರೊಳಗೆ ಸಮ್ ವೈರಸ್ ಆರ್ ಎನ್ ಎ ವೈರಸ್ ಇದಾವು, ಡಿ ಎನ್ ಎ ವೈರಸ್. ಆರ್ ಎನ್ ಎ ವೈರಸ್ ಅಂದ್ರೆ ವೈರಸ್ ಇನ್ ವಿಚ್ ಜೆನೆಟಿಕ್ ಮಟೀರಿಯಲ್ ವಿಲ್ ಬಿ ಆರ್ ಎನ್ ಎ. ಡಿ ಎನ್ ಎ ವೈರಸ್ ಅಂದ್ರೆ ದ ವೈರಸ್ ಇನ್ ವಿಚ್ ಜೆನೆಟಿಕ್ ಮಟೀರಿಯಲ್ ವಿಲ್ ಬಿ ಡಿ ಎನ್ ಎ. ಓಕೆ, ಇದು ನಿಮ್ಗೆ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್. ಈಗ ನೆಕ್ಸ್ಟ್ ನಾವೆಲ್ಲಿ ಬರೋಣ, ಡಿ ಎನ್ ಎ ಸ್ಟಾರ್ಟ್.